ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಟುಂಬಕ್ಕೆ ಒಂದು ಸುರಕ್ಷಿತ, ಸಂತೋಷದ ಭವಿಷ್ಯ ಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ ಅಲ್ವಾ? ಆದ್ರೆ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರೋ ಸವಾಲುಗಳನ್ನ ಎದುರಿಸೋಕೆ ನಾವು ಸಿದ್ಧವಾಗಿದ್ದೀವಾ? ಇವತ್ತು ನಮ್ಮ ಕುಟುಂಬವನ್ನ ಯಾವುದೇ ಕಷ್ಟದಿಂದ ರಕ್ಷಿಸೋಕೆ ಸಹಾಯ ಮಾಡೋ 2 ತುಂಬಾನೇ ಶಕ್ತಿಶಾಲಿ ಅಸ್ತ್ರಗಳ ಬಗ್ಗೆ ಮಾತಾಡೋಣ. ಒಂದು ಆರೋಗ್ಯದ ಸಿದ್ಧತೆ, ಇನ್ನೊಂದು ಆರ್ಥಿಕ ಸುರಕ್ಷತೆ. ಬನ್ನಿ ಈ ಪ್ರಮುಖ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಬನ್ನಿ, ಒಂದು ಸರಳವಾದ ಆದ್ರೆ ತುಂಬಾನೇ ಆಳವಾದ ಪ್ರಶ್ನೆಯಿಂದ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಜಗತ್ತಿನ ಯಾವುದೇ ಪೋಷಕರನ್ನ ಕೇಳಿ ಅವರ ಜೀವನದ ಅತಿದೊಡ್ಡ ಪ್ರಯಾರಿಟಿ ಯಾವುದು ಅಂತ. ಉತ್ತರ ಸ್ಪಷ್ಟವಾಗಿದೆ. ತಮ್ಮ ಮಕ್ಕಳ ಆರೋಗ್ಯ ಮತ್ತು ಅವರ ಸಂತೋಷ. ಇದೇ ಅಲ್ವಾ ನಮ್ಮೆಲ್ಲರನ್ನೂ ಭಾವನಾತ್ಮಕವಾಗಿ ಒಂದುಗೂಡಿಸೋದು? ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಕೂಡ ಇದೇ ಆಗಿದೆ. ಆದ್ರೆ ಜೀವನ ಯಾವಾಗಲೂ ನಾವು ಅಂದ್ಕೊಂಡ ಹಾಗೆ ಇರಲ್ಲ. ಇದ್ದಕ್ಕಿದ್ದಂತೆ ಯಾವುದಾದರೊಂದು ಗಂಭೀರ ಆರೋಗ್ಯ ಸಮಸ್ಯೆ ಬಾಗಿಲು ತಟ್ಟಿದಾಗ ಅದು ಬರೀ ಆರೋಗ್ಯದ ಸವಾಲಾಗಿ ಉಳಿಯಲ್ಲ, ಬದಲಿಗೆ ಇಡೀ ಕುಟುಂಬದ ಆರ್ಥಿಕ ಅಡಿಪಾಯವನ್ನೇ ಅಲುಗಾಡಿಸ್ಬಿಡುತ್ತೆ. ಇದು ನಾವು ಸಿದ್ಧವಾಗಿರ್ಬೇಕಾದ ಒಂದು ದೊಡ್ಡ ಬಿರುಗಾಳಿ. ಹಾಗಾದ್ರೆ ಈ ಸವಾಲನ್ನ ಎದುರಿಸೋದು ಹೇಗೆ? ನಮ್ಮ ಪ್ಲಾನ್ನ ಮೊದಲ ಭಾಗ ಸಿದ್ಧತೆ. ಇದರಲ್ಲಿ ನಾವು ಸಂಪೂರ್ಣವಾಗಿ ವೈದ್ಯಕೀಯ ಕ್ರಮಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ರೋಗಗಳನ್ನ ಆರಂಭದಲ್ಲೇ ಪತ್ತೆ ಹಚ್ಚೋದ್ರಿಂದ ಸಿಗೋ ಅದ್ಭುತ ಶಕ್ತಿಯ ಬಗ್ಗೆ ಗಮನ ಹರಿಸೋಣ. ಇಲ್ಲಿ ತುಂಬಾನೇ ಮುಖ್ಯ ಆಗೋದು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್ ಅಥವಾ PHCs. ಇವು ಸುಮ್ನೆ ಸಾಮಾನ್ಯ ತಪಾಸಣೆಗಳಲ್ಲ. ಯಾವುದೇ ರೋಗಲಕ್ಷಣಗಳು ಕಾಣಿಸ್ಕೊಳ್ಳೋಕೂ ಮುಂಚೆನೇ ನಮ್ಮ ದೇಹದೊಳಗಿನ ಅಪಾಯಕಾರಿ ಬದಲಾವಣೆಗಳನ್ನು ಪತ್ತೆಹಚ್ಚಿ ಸರಿಯಾದ ಸಮಯಕ್ಕೆ ನಾವು ಕ್ರಮ ತೆಗೆದುಕೊಳ್ಳೋಕೆ ಸಹಾಯ ಮಾಡುವೊಂದು ಬಹಳ ಮುಖ್ಯವಾದ ಹೆಜ್ಜೆ ಇದು. ನೋಡಿ, ಈ ಹೆಲ್ತ್ ಚೆಕಪ್ಗಳು ಎಲ್ಲರಿಗೂ ಒಂದೇ ಥರ ಇರಲ್ಲ. ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಆದ್ಯತೆಗಳು ಬದಲಾಗ್ತವೆ. ಯುವಕರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಬಹುದು. ಅದೇ ರೀತಿ ವಯಸ್ಸಾದಂತೆ ಹೃದಯ ಮತ್ತು ಕ್ಯಾನ್ಸರ್ ತಪಾಸಣೆಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗ್ತದೆ. ರೆಗ್ಯುಲರ್ ಚೆಕಪ್ಸ್ ಎಷ್ಟು ಪವರ್ಫುಲ್ ಅಂತ ತಿಳ್ಕೊಳ್ಳೋದಕ್ಕೆ ಈ ಟೇಬಲ್ ನೋಡಿ. ಹೈ ಬಿಪಿ ಮತ್ತು ಡಯಾಬಿಟೀಸ್ ತರಹದ ಸಾಮಾನ್ಯ ಸಮಸ್ಯೆಗಳಿಂದ ಹಿಡಿದು ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ ತರಹದ ಮಾರಣಾಂತಿಕ ಕಾಯಿಲೆಗಳನ್ನ ಕೂಡ ಆರಂಭದಲ್ಲೇ ಪತ್ತೆ ಮಾಡಿದ್ರೆ ಜೀವವನ್ನೇ ಉಳಿಸಬಹುದು. ಇದು ಬರೀ ಥಿಯೋರಿಯಲ್ಲ, ನಿಜ ಜೀವನದಲ್ಲೂ ನಡೆದಿದೆ. ಇಲ್ಲೊಂದು ನೈಜ ಉದಾಹರಣೆ ಇದೆ ನೋಡಿ. 45 ವರ್ಷದ ಒಬ್ಬ ವ್ಯಕ್ತಿಗೆ ಚೆಕಪ್ ಮಾಡಿಸಿದಾಗ ಪ್ರೀ ಡಯಾಬಿಟಿಸ್ ಇರೋದು ಗೊತ್ತಾಗಿದೆ. ತಕ್ಷಣ ಅವರು ತಮ್ಮ ಲೈಫ್ ಸ್ಟೈಲ್ ಬದಲಾಯಿಸಿಕೊಂಡು ಮುಂದೆ ಬರ್ಬೋದಾಗಿದ್ದ ಟೈಪ್ 2 ಡಯಾಬಿಟಿಸ್ನಿಂದ ಪಾರಾಗಿದ್ದಾರೆ. ನೋಡಿ, ಇದೇ ಆರಂಭಿಕ ಪತ್ತೆಯ ನಿಜವಾದ ಶಕ್ತಿ. ಆದ್ರೆ ಹಾಗಂತ ಈ ಪ್ರಿವೆಂಟಿವ್ ಚೆಕಪ್ಗಳೇ ಎಲ್ಲದಕ್ಕೂ ಪರಿಹಾರನಾ? ಬನ್ನಿ, ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ. ಈ ವಿಷಯದ ಬಗ್ಗೆ ಕೆಲವು ಚರ್ಚೆಗಳಿವೆ ಮತ್ತು ಎರಡೂ ಕಡೆಯ ವಾದಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಚಿತ್ರವನ್ನ ನೋಡಿದ್ರೆ ರೆಗ್ಯುಲರ್ ಹೆಲ್ತ್ ಚೆಕಪ್ನಿಂದ ಆಗೋ ಒಳ್ಳೇದು ಮತ್ತು ಅದರ ಮಿತಿಗಳು ಎರಡೂ ಒಂದೇ ನೋಟದಲ್ಲಿ ಗೊತ್ತಾಗತ್ತೆ. ಒಂದ್ ಕಡೆ ಬೇಗ ರೋಗ ಪತ್ತೆಯಾಗತ್ತೆ, ಮನ್ಸಿಗೆ ನೆಮ್ಮದಿ ಸಿಗತ್ತೆ. ಇನ್ನೊಂದ್ ಕಡೆ ಇದರಿಂದ ಆತಂಕ, ದುಡ್ಡಿನ ಖರ್ಚು ಕೂಡ ಆಗ್ಬಹುದು. ಬನ್ನಿ ಮುಂದಿನ ಸ್ಲೈಡ್ನಲ್ಲಿ ಇದನ್ನೇ ಇನ್ನೂ ಡೀಟೇಲ್ ಆಗಿ ನೋಡೋಣ. ಹಾಗಾದ್ರೆ ಇದರ ಪರವಿರೋಧವಾದಗಳೇನು? ಒಂದ್ ಕಡೆ ರೋಗವನ್ನ ಮೊದಲೇ ಕಂಡುಹಿಡಿಬೋದು, ದೊಡ್ಡ ಸಮಸ್ಯೆಗಳನ್ನ ತಪ್ಪಿಸ್ಬೋದು ಮತ್ತು ಮನ್ಸಿಗೂ ನೆಮ್ಮದಿ ಇರತ್ತೆ. ಆದ್ರೆ ಇನ್ನೊಂದ್ ಕಡೆ ನೋಡೋದಾದ್ರೆ ಕೆಲವರಿಗೆ ಇದರಿಂದ ಸುಮ್ಮನೆ ಟೆನ್ಷನ್ ಆಗ್ಬೋದು, ಕೆಲವೊಮ್ಮೆ ರಿಪೋರ್ಟ್ ತಪ್ಪಾಗಿ ಬರ್ಬೋದು ಮತ್ತು ಸಮಯ, ದುಡ್ಡು ಎರಡೂ ಖರ್ಚಾಗುತ್ತೆ. ಸರಿ, ಹಾಗಾದ್ರೆ ರಿಸರ್ಚ್ ಏನ್ ಹೇಳುತ್ತೆ? ಒಂದು ದೊಡ್ಡ ಅಧ್ಯಯನದ ಪ್ರಕಾರ ಪ್ರತಿ ವರ್ಷ ಹೆಲ್ತ್ ಚೆಕಪ್ ಮಾಡಿಸೋದ್ರಿಂದ ಯಾವುದೇ ಕಾರಣದಿಂದ ಆಗೋ ಸಾವಿನ ಅಪಾಯವನ್ನ 45% ಕಡಿಮೆ ಮಾಡಬಹುದಂತೆ. ಇದು ನಿಜಕ್ಕೂ ಒಂದು ದೊಡ್ಡ ವಿಚಾರ. ಆದ್ರೆ ಇನ್ನೊಂದು ಅಧ್ಯಯನ ಹೇಳೋದು ಸ್ವಲ್ಪ ಬೇರೆನೇ ಇದೆ. ಅವರ ಪ್ರಕಾರ ಈ ಚೆಕಪ್ಗಳಿಂದ ನೇರವಾಗಿ ಸಾವಿನ ಸಂಖ್ಯೆ ಕಡಿಮೆ ಆಗದಿದ್ರೂ ಹೊಸ ರೋಗಗಳನ್ನ ಪತ್ತೆ ಮಾಡೋಕೆ ಮತ್ತು ರಿಸ್ಕ್ ಫ್ಯಾಕ್ಟರ್ಗಳನ್ನ ಕಂಟ್ರೋಲ್ ಮಾಡೋಕೆ ಖಂಡಿತವಾಗ್ಲೂ ಸಹಾಯ ಆಗತ್ತೆ. ಇದರಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಈ ವಿಷಯ ಅಷ್ಟು ಸರಳ ಅಲ್ಲ, ಇದು ತುಂಬಾನೇ ಸಂಕೀರ್ಣ. ಓಕೆ, ಮೆಡಿಕಲ್ ಸಿದ್ಧತೆ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಪ್ಲಾನ್ನ ಎರಡನೇ ಮತ್ತು ಅಷ್ಟೇ ಮುಖ್ಯವಾದ ಭಾಗಕ್ಕೆ ಹೋಗೋಣ, ರಕ್ಷಣೆ. ಅಪ್ಪಿತಪ್ಪಿ ಏನಾದ್ರೂ ಆರೋಗ್ಯದ ಸಮಸ್ಯೆ ಬಂದ್ರೆ ಆರ್ಥಿಕವಾಗಿ ನಾವು ಹೇಗೆ ಸಿದ್ಧವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ನಂಬರ್ ನೋಡಿಯೊಮ್ಮೆ, 74%. ಇಡೀ ಜಗತ್ತಿನಲ್ಲಿ ಆಗೋ ಸಾವುಗಳಲ್ಲಿ 74% ಸಾವುಗಳಿಗೆ ಕಾರಣ ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್, ಡಯಾಬಿಟೀಸ್ ತರಹದ ಕಾಯಿಲೆಗಳು. ಈ ಶಾಕಿಂಗ್ ನಂಬರ್ ನಾವು ಫೈನಾನ್ಷಿಯಲ್ ಆಗಿ ಯಾಕೆ ರೆಡಿ ಇರಬೇಕು ಅನ್ನೋದನ್ನ ಒತ್ತಿ ಹೇಳುತ್ತೆ. ಯಾವುದಾದ್ರೂ ಒಂದು ದೊಡ್ಡ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಅದು ಬರೀ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀರಲ್ಲ,
ಚಿಕಿತ್ಸೆಯ ಖರ್ಚು, ಕೆಲ್ಸಕ್ಕೆ ಹೋಗಕ್ಕಾಗ್ದಿರೋ ಪರಿಸ್ಥಿತಿ ಇದೆಲ್ಲ ಸೇರಿ ಇಡೀ ಕುಟುಂಬದ ಮೇಲೆ ದೊಡ್ಡ ಆರ್ಥಿಕ ಹೊರೆಯನ್ನೇ ಹಾಕ್ಬಿಡುತ್ತೆ. ಇದು ಮಾನಸಿಕ ಒತ್ತಡವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಈ ಫೈನಾನ್ಷಿಯಲ್ ಪ್ರೆಷರಿಂದ ಪಾರಾಗೋಕೆ ಇರೋ ಒಂದು ಒಳ್ಳೆ ದಾರಿ ಅಂದ್ರೆ ಚೈಲ್ಡ್ ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್, ಅಂದ್ರೆ ಮಕ್ಕಳಿಗೆ ಬರೋ ಗಂಭೀರ ಕಾಯಿಲೆಗಳಿಗಾಗಿ ಮಾಡಿಸೋ ವಿಮೆ. ಒಂದು ವೇಳೆ ಪಾಲಿಸಿಯಲ್ಲಿ ಹೇಳಿರೋ ಯಾವ್ದಾದ್ರೂ ಕಾಯಿಲೆ ಮಗುವಿಗೆ ಬಂದ್ರೆ ಇನ್ಶೂರೆನ್ಸ್ ಕಂಪನಿ ಪೋಷಕರಿಗೆ ಒಂದೇ ಸಲ ದೊಡ್ಡ ಮೊತ್ತದ ಹಣವನ್ನ ಕೊಡುತ್ತೆ. ಇದು ಒಂದ್ ರೀತಿ ಫೈನಾನ್ಷಿಯಲ್ ಸೇಫ್ಟಿ ನೆಟ್ ಇದ್ದ ಹಾಗೆ. ಹಾಗಾದ್ರೆ ಈ ಹಣದಿಂದ ಏನೆಲ್ಲ ಮಾಡಬಹುದು? ಮಗುವನ್ನ ನೋಡ್ಕೊಳ್ಳೋಕೆ ಪೋಷಕರು ಕೆಲಸದಿಂದ ರಜೆ ಹಾಕಿದಾಗ ಬರೋ ಆದಾಯದ ನಷ್ಟವನ್ನ ತುಂಬೋಕೆ, ಬೇರೆ ಇನ್ಶೂರೆನ್ಸ್ ಕವರ್ ಮಾಡ್ದ ಚಿಕಿತ್ಸೆಯ ಖರ್ಚುಗಳಿಗೆ, ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ಗೆ ಬೇರೆ ಊರಿಗೆ ಹೋಗ್ಬೇಕಾದಾಗ ಆಗೋ ಖರ್ಚಿಗೆ, ಅಥವಾ ಮನೆಯಲ್ಲಿ ಮಗುವಿಗೆ ಬೇಕಾದ ಮೆಡಿಕಲ್ ಉಪಕರಣಗಳನ್ನ ಅಳವಡಿಸೋಕೆ. ಹೀಗೆ ಹಲವಾರು ರೀತಿಯಲ್ಲಿ ಈ ಹಣ ಉಪಯೋಗಕ್ಕೆ ಬರುತ್ತೆ. ಇಲ್ಲಿಯವರೆಗೆ ನಾವು 2 ಬೇರೆ ಬೇರೆ ಸ್ಟ್ರಾಟಜಿಗಳ ಬಗ್ಗೆ ಮಾತಾಡ್ವಿ. ಒಂದು ಮೆಡಿಕಲ್, ಇನ್ನೊಂದು ಫೈನಾನ್ಷಿಯಲ್. ಆದ್ರೆ ನಿಜವಾದ ಶಕ್ತಿ ಇರೋದು ಇವೆರಡನ್ನೂ ಒಟ್ಟಿಗೆ ಸೇರಿಸಿದಾಗ. ಬನ್ನಿ ಇವೆರಡನ್ನೂ ಸೇರಿಸಿ ಒಂದು ಕಂಪ್ಲೀಟ್ ಪ್ಲಾನ್ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತೀ ಮುಖ್ಯವಾದ ವಿಷಯ ಏನಂದ್ರೆ, ಮೆಡಿಕಲ್ ಸಿದ್ಧತೆ ಮತ್ತು ಫೈನಾನ್ಷಿಯಲ್ ರಕ್ಷಣೆ ಬೇರೆ ಬೇರೆ ಅಲ್ಲ. ಇವು ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಒಂದು ಕುಟುಂಬದ ಸಂಪೂರ್ಣ ಯೋಗಕ್ಷೇಮಕ್ಕೆ ಇವೆರಗೂ ಒಟ್ಟಿಗೆ ಕೆಲಸ ಮಾಡಬೇಕು. ಈ ಚಿತ್ರ ಅದನ್ನೇ ತುಂಬಾ ಚೆನ್ನಾಗಿ ತೋರಿಸುತ್ತೆ. ನಿಜವಾದ ಯೋಗಕ್ಷೇಮ ಅಂದ್ರೆ ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡೋದಲ್ಲ, ಬದಲಾಗಿ ಹೆಲ್ತ್ ಸಿಸ್ಟಮ್ಗಳನ್ನ ಬಲಪಡಿಸೋದು, ಹೊಸ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದು ಮತ್ತು ಪರಸ್ಪರ ಸಹಕಾರದಿಂದ ಮುನ್ನಡೆಯೋದು, ಹೀಗೆ ಎಲ್ಲಾ ಆಂಗಲ್ನಲ್ಲೂ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮುಂದೆ ಇಡ್ತೀನಿ. ನಮ್ಮ ಕುಟುಂಬದ ಯೋಗಕ್ಷೇಮದ ವಿಷಯ ಬಂದಾಗ ಏನೂ ಆಗಲ್ಲ, ಎಲ್ಲಾ ಸರಿಯಿರುತ್ತೆ ಅಂತ ಸುಮ್ಮನೆ ಅಂದುಕೊಳ್ಳೋದು ಸರಿನಾ, ಅಥವಾ ಏನೇ ಬಂದ್ರೂ ಎದುರಿಸೋಕೆ ನಾನು ರೆಡಿ ಅಂತ ಸಿದ್ಧವಾಗಿರೋದು ಸರಿನಾ? ನೀವೇ ಯೋಚನೆ ಮಾಡಿ.